ಓಂ ಶಾಂತಿ. ಇವತ್ತು ನಮ್ಮೊಂದಿಗೆ ಉಷಾ ಅಕ್ಕನವರಿದ್ದಾರೆ. ಅವರಿಗೆ ನಾವೆಲ್ಲರೂ ಹೃದಯ ತುಂಬಿದ ಸ್ವಾಗತವನ್ನು ಕೋರೋಣ. ನಿಶ್ಚಯ ಬುದ್ಧಿ ವಿಜಯಂತಿ ಇದು ಇವರ ವಿಷಯವಾಗಿದೆ. ನಿಶ್ಚಯವೆಂದರೆ ಬಾಬಾ ಕರಾವನ್ಹಾರಾಗಿದ್ದಾರೆ. ಎಲ್ಲವನ್ನು ಮಾಡಿಸುತ್ತಿದ್ದಾನೆ. ಒಂದೇ ಬಲ, ಒಂದೇ ಭರವಸೆ. ಆಗ ಮಾತ್ರ ನಾವು ನಿಶ್ಚಯ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಏನಾಗ್ತಾ ಇದೆ ಅದೆಲ್ಲ ಡ್ರಾಮಾದ ಅನುಸಾರವಾಗಿ ಅಕ್ಯುರೇಟ್ ಆಗ್ತಾ ಇದೆ. ಹಾಗಾಗಿ ನಿಶ್ಚಯ ಬುದ್ಧಿ ವಿಜಯಂತಿ ಈ ವಿಷಯದ ಬಗ್ಗೆ ಅಕ್ಕನವರು ನಮಗೆ ಇವತ್ತು ಕ್ಲಾಸ್ ಮಾಡೋರಿದ್ದಾರೆ. ಓಂ ಶಾಂತಿ. ನಿಶ್ಚಯ ಬುದ್ಧಿ ವಿಜಯಂತಿ ಎಂದು ಹೇಳಲಾಗ್ತದೆ. ಬಾಬಾರವರ ಎಲ್ಲ ಮಕ್ಕಳು ಬಾಬಾರವರ ಮಕ್ಕಳಾದ ಮೇಲೆ ನಿಶ್ಚಯ ಬುದ್ಧಿ ಆಗೇ ಆಗ್ತಾರೆ. ಶಾಸ್ತ್ರಗಳಲ್ಲಿ ಒಂದು ಕ್ಯಾರೆಕ್ಟರ್ಸ್ಗಳನ್ನು ತೋರಿಸಿದ್ದಾರೆ. ಒಂದು ಅರ್ಜುನ, ಇನ್ನೊಂದು ಹನುಮಂತ. ಈ ಒಂದು ಪಾತ್ರಗಳ ಚಿತ್ರಣವನ್ನು ತೋರಿಸಿದ್ದಾರೆ. ನಾವೆಲ್ಲರೂ ಯಾರಾಗಿದ್ದೀವಿ? ಹನುಮಂತನೋ ಅಥವಾ ಅರ್ಜುನರಾಗಿದ್ದೇವೆಯೋ? ಏನು ಹೇಳ್ತೀರಿ ತಾವೆಲ್ಲ? ನಾವೆಲ್ಲರೂ ಅರ್ಜುನರಾಗಿದ್ದೇವೆಯೋ ಅಥವಾ ಹನುಮಂತರಾಗಿದ್ದೇವೆಯೋ? ಅರ್ಜುನರೂ ಆಗಿದ್ದೀವಿ, ಹನುಮಂತನೂ ಆಗಿದ್ದೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಎರಡೂ ಆಗ್ಲಿಕ್ಕೆ ಸಾಧ್ಯವೇ? ಬಾಬಾ ಅವರು ಹೇಳಿದ್ದಾರೆ ಇವತ್ತು ಮುರಳಿಯಲ್ಲಿ, ನೀವೆಲ್ಲ ಮಹಾವೀರರು ಅಂತ. ಯಾಕೆ ನಾನು ಈ ಮಾತನ್ನು ಕೇಳಿದೆ ಅಂದರೆ, ಏಕೆಂದರೆ ಅರ್ಜುನನ ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ವು. ಅವನು ಭಗವಂತನನ್ನು ಸಖ ಅಂತ ಕರಿತಾ ಇದ್ರೂ, ಪಿತೃ ಅಂತ ಕರಿತಾ ಇದ್ದ. ಆದರೂ ಸಹ ನಿಶ್ಚಯ ಇರಲಿಲ್ಲ ಅವನಲ್ಲಿ. ವಿಶ್ವರೂಪ ದರ್ಶನವನ್ನು ತೋರಿಸಿದ ನಂತರವೂ ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿದ್ವು. ಇನ್ನು 18 ಅಧ್ಯಾಯಗಳ ನಂತರ ಅಲ್ಲಿ ಶ್ರೀಕೃಷ್ಣ ಕೇಳ್ತಾನೆ, ಈಗ ನಿನ್ನ ಪ್ರಶ್ನೆಗಳು ಸಮಾಪ್ತಿ ಆದ್ವಾ ಅಂತ ಅರ್ಜುನನಿಗೆ ಕೇಳ್ತಾನೆ ಕೃಷ್ಣ. ಆಗ ಅರ್ಜುನ ಹೇಳ್ತಾನೆ, ಹೌದು, ನನಗೆ ಸ್ಮೃತಿ ಬಂತು. ನಾನು ವಿಸ್ಮೃತಿಯನ್ನು ಮರೆತೆ. ನನ್ನ ಮೋಹ ನಷ್ಟ ಆಯಿತು. ನಾನು ಯುದ್ಧ ಮಾಡಲಿಕ್ಕೆ ಈಗ ತಯಾರಾಗಿದ್ದೀನಿ ಅಂತ ಅರ್ಜುನ ಹೇಳ್ತಾನೆ. ಯಾವಾಗ ಈ ರೀತಿಯಾಗಿ ನಿಶ್ಚಯ ಬುದ್ಧಿ ಆದಾಗ ಮಾತ್ರ ವಿಜಯ ಆಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಹನುಮಂತ, ಅವನಿಗೆ ಪ್ರಶ್ನೆನೇ ಇರಲಿಲ್ಲ. ಹನುಮಂತನಿಗೆ ಅವನು ಮೊದಲನೇ ದಿನದಿಂದಲೇ ನಿಶ್ಚಯ ಬುದ್ಧಿ ಆಗಿದ್ದ. ಅವನು ಹೃದಯದಲ್ಲಿ ಕೇವಲ ಒಬ್ಬ ಪರಮಾತ್ಮನನ್ನು ಮಾತ್ರ ಇಟ್ಕೊಂಡಿದ್ದ, ಬೇರೆ ಯಾರನ್ನೂ ಸಹ ಇಟ್ಕೊಂಡಿರಲಿಲ್ಲ. ಇನ್ನು ನಮ್ಮ ಹೃದಯದಲ್ಲಿ ಒಬ್ಬ ಪರಮಾತ್ಮ ತಂದೆ ಸಮಾವೇಶ ಆದಮೇಲೆ ಯಾವುದೇ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಆದರೂ ಸಹ ಹೇಳ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ. ನಿಶ್ಚಯ ಬುದ್ಧಿ ಅಂದರೆ ನಿಶ್ಚಯ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ನಿಶ್ಚಯ ಮನಸ್ಸು ಅಂತ ಹೇಳ್ತಾ ಇಲ್ಲ. ಏಕೆಂದರೆ ಬುದ್ಧಿಯಿಂದಲೇ ಸರಿ ಮತ್ತು ತಪ್ಪನ್ನು ನಿರ್ಣಯಿಸಲಾಗ್ತದೆ. ಇನ್ನು ನಾವು ವಿಚಾರ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ತೀವಿ ಬುದ್ಧಿಯಿಂದ. ಹಾಗಾಗಿ ನಿಶ್ಚಯ ಬುದ್ಧಿ ಅಂತ ಹೇಳಲಾಗ್ತದೆ. ಯಾರ ಬುದ್ಧಿ ಹಂಸ ಸಮಾನ ಇದೆಯೋ, ಹಾಲು ಮತ್ತು ನೀರನ್ನು ಬೇರೆ ಬೇರೆ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿದೆಯೋ, ಸ್ಪಷ್ಟವಾಗಿದೆಯೋ, ಸ್ವಚ್ಛವಾಗಿದೆಯೋ, ಆ ಒಂದು ಬುದ್ಧಿಗೆ ಯಾವುದೇ ಪ್ರಶ್ನೆಗಳಿರೋದಿಲ್ಲ. ಮನಸ್ಸಿನಲ್ಲಿ ಯಾವುದೇ ವಿಕಲ್ಪಗಳು ಸಹ ಇರೋದಿಲ್ಲ. ಅಂತಹ ಬುದ್ಧಿಗೆ ನಾವು ನಿಶ್ಚಯ ಬುದ್ಧಿ ಅಂತ ಹೇಳಲಾಗ್ತದೆ. ಸ್ಪಷ್ಟತೆ ಇರಬೇಕು, ಯಾವುದೇ ರೀತಿಯಾದಂತಹ ಗೊಂದಲ ಇರಬಾರ್ದು. ಏಕೆಂದರೆ ನಿಶ್ಚಯ ಅಂದರೆ ಅಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ, ಗೊಂದಲ ಇರೋದಿಲ್ಲ. ಕೆಲವರು ಹೇಳ್ತಾರೆ, ನನಗೆ ಬಾಬರ್ ಮೇಲೆ ನಿಶ್ಚಯ ಇದೆ, ಆದರೆ ಒಮ್ಮೊಮ್ಮೆ ಅನುಭವ ಆಗೋದಿಲ್ಲ, ಆ ಪರಮಾತ್ಮ ನನ್ನ ಜೊತೆಗಿದ್ದಾನೆ ಅಂತ ಅನುಭವ ಆಗೋದಿಲ್ಲ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಅವರು ನಿಶ್ಚಯ ಬುದ್ಧಿ ಅಲ್ಲ ಅಂತ.
ನಿಶ್ಚಯ ಬುದ್ಧಿ ಅಂದರೆ ಯಾವುದೇ ವಿಕಲ್ಪಗಳಿಲ್ಲ, ಕೇವಲ ಒಬ್ಬ ಪರಮಾತ್ಮ ಮಾತ್ರ. ಅಂಥವರನ್ನು ಮಾತ್ರ ನಿಶ್ಚಯ ಬುದ್ಧಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. 100% ನಿಶ್ಚಯ ಬುದ್ಧಿ ಇರಬೇಕು. ಬಾಬಾರವರ ಮುರಳಿಯಲ್ಲಿ ನಾವು ಕೇಳ್ತಾ ಇದ್ದೀವಿ, ನಿಶ್ಚಯದಲ್ಲಿ ಪರ್ಸೆಂಟೇಜ್ ಇರೋದಿಲ್ಲ. ಇನ್ನು ಪರ್ಸೆಂಟೇಜ್ ಇದೆ ಅಂದರೆ ಅಲ್ಲಿ ನಿಶ್ಚಯ ಇಲ್ಲ. ನಿಶ್ಚಯ ಅಂದ್ರೆ ಸಂಪೂರ್ಣ ಇರಬೇಕು, 100ಕ್ಕೆ 100ರಷ್ಟು ನಿಶ್ಚಯ ಇರಬೇಕು. ಇನ್ನು ನಿಶ್ಚಯ ಬುದ್ಧಿ ಆಗಿರುವವರು, ಅವರ 4 ಲಕ್ಷಣಗಳಿವೆ. ಆ 4 ಲಕ್ಷಣಗಳು ಯಾವ್ಯಾವು? ಒಂದನೇದಾಗಿದೆ ನಿಶ್ಚಿತ ಭಾವಿಯನ್ನು ತಿಳ್ಕೊಂಡಿರ್ತಾರೆ. ಅಂದರೆ ಮುಂದೆ ಏನಾಗ್ತದೆ ಅದನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಏನಾಗಿದೆ ಅದು ಒಳ್ಳೆಯದು, ಏನು ನಡೀತಾ ಇದೆ ಅದು ಒಳ್ಳೆಯದು, ಏನಾಗಲಿದೆ ಮುಂದೆ ಅದು ಒಳ್ಳೆಯದು. ಒಳ್ಳೆಯದೇ ಒಳ್ಳೆಯದು, ಕಲ್ಯಾಣವೇ ಕಲ್ಯಾಣ ಇದೆ. ಹಾಗಾಗಿ ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ಮಕ್ಕಳು ವಾಹ್ ಬಾಬಾ ವಾ ಡ್ರಾಮಾ ವಾ. ಹಾಗಾಗಿ ಅವರು ಈ ರೀತಿಯಾಗಿ ಹಾಡ್ತಾ ಇರ್ತಾರೆ. ನಿಶ್ಚಿತ ಭಾವಿ ಅಂದರೆ ಏನು ಆಗುತ್ತೆ ಅದು ಕಲ್ಯಾಣ, ಇದರಲ್ಲಿ ಕೆಟ್ಟದಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಒಳ್ಳೆಯದೇ ಆಗುತ್ತೆ ಅನ್ನೋ ಒಂದು ಅಟಲವಾದಂತಹ ನಿಶ್ಚಯ ಅವರಲ್ಲಿ ಇರ್ತದೆ. ಇನ್ನು ಒಳ್ಳೆಯದು ಅಂತ ತಿಳ್ಕೊಳ್ಳಿಕ್ಕೆ ನಾವು ಯುದ್ಧ ಮಾಡ್ತೀವಿ ಅಂದರೆ ನಿಶ್ಚಯ ಇಲ್ಲ ಅಂತ ಅರ್ಥ. ಹಾಗಾಗಿ ಯುದ್ಧವನ್ನು ಅಲ್ಲಿ ತೋರಿಸಲಾಗಿದೆ. ನಿಶ್ಚಯವಿದ್ದರೆ ಅಲ್ಲಿ ನಿಶ್ಚಿತ ಭಾವನೆ ಇರ್ತದೆ. ನಿಶ್ಚಿತ ಭಾವಿ ಮುಂದೆ ಏನಾಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಿಶ್ಚಿಂತವಾಗಿರ್ತೀವಿ, ಅಲ್ಲಿ ಯಾವುದೇ ರೀತಿಯ ಸಂಶಯ ಇರೋದಿಲ್ಲ. ಹಾಗಾಗಿ ನಿಶ್ಚಯ ಬುದ್ಧಿ ವಿಜಯಂತಿ ಹೇಳ್ತಾರೆ. ಮುಂದೆ ಏನಾಗ್ತದೆ ಅದು ಭಾಳ ಒಳ್ಳೆಯದು, ಏನಾಗಿದೆ ಅದು ಸಹ ಭಾಳ ಒಳ್ಳೆಯದು, ಏನು ಮುಂದೆ ಆಗ್ತಾ ಇದೆ ಅದು ಭಾಳ ಒಳ್ಳೆಯದು. ಹಾಗಾಗಿ ಗೀತೆಯ ಸಾರವೇ ಅಲ್ಲಿ ಪರಮಾತ್ಮನಾಗಿ ಶ್ರೀಕೃಷ್ಣನ ತೋರಿಸಿ ಹೇಳಿದ್ದಾರೆ, ಏನಾಗ್ತಾ ಇದೆ ಅದೆಲ್ಲದು ಒಳ್ಳೆಯದೇ, ಮುಂದೆ ಆಗೋದು ಸಹ ಒಳ್ಳೆಯದೇ, ಏನಾಗಿತ್ತೋ ಅದು ಒಳ್ಳೆಯದೇ. ಹಾಗಾಗಿ ಯಾರು ನಿಶ್ಚಯ ಬುದ್ಧಿಯಾಗಿರ್ತಾರೋ ಅವರು ಎಲ್ಲದರಲ್ಲೂ ಕಲ್ಯಾಣ ಇದೆ ಅಂತ ತಿಳ್ಕೊಂಡು ಅವರು ನಿಶ್ಚಿಂತವಾಗಿರ್ತಾರೆ. ಇನ್ನು 2ನೇ ಲಕ್ಷಣ ಆಗಿದೆ, ಯಾರು ನಿಶ್ಚಿತವಾದಂತಹ ಭಾವಿಯನ್ನು ಅಂದರೆ ಮುಂದೆ ಆಗೋದನ್ನು 100% ನಿಶ್ಚಯದಲ್ಲಿ ತಿಳ್ಕೊಂಡಿರ್ತಾರೆ, ಅವರು ನಿಶ್ಚಿಂತ ಸ್ಥಿತಿಯಲ್ಲಿರ್ತಾರೆ. ಇದು 2ನೇ ಲಕ್ಷಣ ಆಗಿದೆ. ಬಾಬಾ ಹೇಳ್ತಾರೆ, ನಿಶ್ಚಿಂತ ಸ್ಥಿತಿ ಇರ್ತಕ್ಕಂಥವ್ರು ಏನು ಹೇಳ್ತಾರೆ ಅಂದರೆ ಎಲ್ಲದೂ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ ಅನ್ನೋದನ್ನು ಮನಸ್ಸಿನಲ್ಲಿ ಸ್ಥಿರ ಮಾಡ್ಕೊಂಬಿಡಬೇಕು. ಇನ್ನು ಹೊರಗಿನ ರೂಪದಲ್ಲಿ ನಮಗೆ ಅನ್ನಿಸ್ತದೆ ಅಯ್ಯೋ ಕೆಟ್ಟದಾಯಿತು ಅಂತ ಅನ್ನಿಸ್ತದೆ. ಆದರೆ ಬಾಬಾ ಹೇಳ್ತಾರೆ ಏನಾಗಿದೆ ಅದು ಒಳ್ಳೆಯದು ಅಂತ ಹೇಳ್ತಾರೆ. ಹೊರ ರೂಪ ನಿಮಗೆ ಕೆಟ್ಟದಾಗಿ ಕಾಣಬಾರ್ದು, ಕೆಟ್ಟದಾಗಿ ಕಾಣಬಹುದು, ಆದರೆ ಒಳ ರೂಪ ಏನಿದೆ ಅದು ಕಲ್ಯಾಣಕಾರಿಯಾಗಿರುತ್ತೆ. ಹಾಗಾಗಿ ಯಾರು ನಿಶ್ಚಯ ಬುದ್ಧಿ ಆಗಿರ್ತಾರೋ ಅವರು ನಿಶ್ಚಿಂತ ಚಕ್ರವರ್ತಿಗಳಾಗಿರ್ತಾರೆ. ಅವರಲ್ಲಿ ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ. ಇನ್ನು ವ್ಯರ್ಥ ಸಂಕಲ್ಪಗಳು ಏನಾದರೂ ಬರ್ತದೆ ಅಂದರೆ ಅಥವಾ ಯಾವುದಾದ್ರೂ ಸಂಶಯಗಳು ಬಂತು ಅಂದರೆ, ಪ್ರಶ್ನೆಗಳು ಬಂತು ಅಂದರೆ, ನಾವು ಈ ರೀತಿ ಪುರುಷಾರ್ಥ ಮಾಡ್ತಾಯಿದ್ದೀವಿ ಆದರೆ ನಾವು ಸಂಪೂರ್ಣರಾಗ್ತೀವೋ ಇಲ್ವೋ, ಸಫಲರಾಗ್ತೀವೋ ಇಲ್ಲೋ ಅಂತ ನಾವೇನಾದರೂ ವಿಚಾರ ಮಾಡಿದರೆ ಅವರನ್ನು ನಾವು ನಿಶ್ಚಯ ಬುದ್ಧಿ ಅಂತ ಕರೀಲಿಕ್ಕೆ ಸಾಧ್ಯತೆ ಇಲ್ಲ. ಏಕೆಂದರೆ ಫೈನಲ್ ರಿಸಲ್ಟ್, ಅಂತಿಮ ಒಂದು ಫಲಿತಾಂಶ ಏನಿದೆ ಅಲ್ಲಿ ವ್ಯರ್ಥ ಅನ್ನೋದು ಇರಲೇಬಾರ್ದು. ಅಲ್ಲಿ ಮಾರ್ಜಿನ್ ಇರೋದಿಲ್ಲ, ವ್ಯರ್ಥಕ್ಕೆ ಮಾರ್ಜಿನ್ ಇರೋದಿಲ್ಲ. ವ್ಯರ್ಥ ಸಂಕಲ್ಪ ಮಾಡಲಿಕ್ಕೂ ಸಹ ಮಾರ್ಜಿನ್ ಇಲ್ಲ, ಅವಕಾಶ ಇಲ್ಲ. ಏಕೆಂದರೆ ಬಾಬಾರವರು ಒಂದು ವಾಣಿಯಲ್ಲಿ ಹೇಳಿದ್ದಾರೆ, ಅದು ಸಾಕಾರ ಮುರಳಿಯಾಗಿತ್ತು. ಆ ಬಾಬಾ ಮುರಳಿಯಲ್ಲಿ ಹೇಳಿದರು, ಡ್ರಾಮಾ ಏನಿದೆ ಅದು ಬಹಳ ಪ್ರಾಮಾಣಿಕ ಇದೆ, ನಂಬಿಗಸ್ತ ಇದೆ. ಡ್ರಾಮಾ ಏನಿದೆ ಅದು ನಂಬಿಗಸ್ತ. ಮನುಷ್ಯರು ನಂಬಿಗಸ್ತರಿದ್ದಾರೋ ಇಲ್ಲ ಗೊತ್ತಿಲ್ಲ, ಆದರೆ ಡ್ರಾಮಾ ಏನಿದೆಯಲ್ಲ ಅದು ನಂಬಿಗಸ್ತ ಇದೆ. ಏಕೆಂದ್ರೆ ಡ್ರಾಮಾ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ನ್ಯಾಯವನ್ನು ಕೊಡ್ತದೆ. ಅದಕ್ಕೋಸ್ಕರ ವಫಾದಾರ್ ಅಂತ ಕರೆಯಲಾಗಿದೆ. ಏಕೆಂದರೆ ಪ್ರತಿಯೊಬ್ಬರ ಕರ್ಮದ ಲೆಕ್ಕಾಚಾರವನ್ನು ಸರಿಯಾಗಿ ಇಟ್ಕೊಂಡಿರುತ್ತೆ ಡ್ರಾಮಾ, ಅದಕ್ಕೆ ಫಲಾಫಲಗಳನ್ನು ನೀಡ್ತದೆ. ಇವತ್ತು ಇಷ್ಟೊಂದು ಕೋರ್ಟ್ ಕಚೇರಿಗಳಿದೆ, ಎಲ್ಲವೂ ಸಹ ನಡೀತಾ ಇದ್ದಾವೆ. ಆದರೆ ಅವೆಲ್ಲ ಇದ್ರೂ ಸಹ ಈ ನಾಟಕ ನಮಗೆ ನ್ಯಾಯವನ್ನು ಒದಗಿಸ್ತದೆ. ಒಂದು ಕತೆ ನೆನಪು ಬರ್ತಾಯಿದೆ. ಒಂದು ಬಾರಿ ಒಬ್ಬ ರಾಜ
ವೇಷವನ್ನು ವೇಷ ಬದಲಿಸಿ ತನ್ನ ನಗರ ಪ್ರದಕ್ಷಿಣೆಗೆ ಹೋಗ್ತಾನೆ. ಒಬ್ಬ ವ್ಯಕ್ತಿ ಬಾಯಿಯನ್ನು ಮುಚ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಹೇಳ್ತಾನೆ, ಓ ಅಣ್ಣ ನಿಂತ್ಕೊ, ನೀನು ಯಾರು ನೀನು? ಆಗ ಅವನು ರಾಜ ಅಂತ ವ್ಯಕ್ತಿ ಇವನು ರಾಜ ಅಂತ ಕರೆಕ್ಟಾಗಿ ತಿಳ್ಕೊಳ್ಳಿಲ್ಲ. ಅವನು ಬಾಯಿ ಮುಚ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಏನು ಹೇಳ್ದ, ನಾನು ಕಳ್ಳ ಆಗಿದ್ದೀನಿ, ಕಳ್ತನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ. ಯಾಕೆಂದರೆ ಅವನ ರಾಜನನ್ನು ಕರೆಕ್ಟಾಗಿ ಗುರುತಿಸ್ಲಿಲ್ಲ, ಯಾಕೆಂದರೆ ಸಾಧಾರಣ ವೇಷದಲ್ಲಿ ಇದ್ನಲ್ಲ. ಅವಾಗ ಅವನು ಕೇಳ್ತಾನೆ, ಎಲ್ಲಿ ಕಳ್ತನ ಮಾಡ್ಲಿಕ್ಕೆ ಹೋಗ್ತಾಯಿದ್ದೆ ಅಂತ ರಾಜ ಕೇಳ್ತಾನೆ. ಅವಾಗ ನಾನು ರಾಜನ ಅರಮನೆಯಲ್ಲಿ ಹೋಗ್ತಾ ಇದ್ದೀನಿ ಕಳ್ತನ ಮಾಡಲಿಕ್ಕೆ ಅಂತ. ಯಾಕೆಂದರೆ ರಾಜ ಇವನೇ ಅಂತ ಗೊತ್ತಿರೋದಿಲ್ಲ. ಇನ್ನು ರಾಜ ಇವನ ಮುಖವನ್ನು ನೋಡಿಬಿಟ್ಟಿದ್ದಾನೆ ಈಗ ಮಾರುವೇಷದಲ್ಲಿ ಬಂದು. ಇನ್ನು ಬೆಳಗ್ಗೆ ಆದ ತಕ್ಷಣವೇ ಇನ್ನು ರಾಜನ ಒಂದು ಅರಮನೆಯಲ್ಲಿ ಕಳ್ತನ ಆಯಿತು ಅಂತೇಳಿ ಒಂದು ಭಾಳಷ್ಟು ಸುಳ್ಳನ್ನು ಹಬ್ಬಿಸ್ಬಿಡ್ತಾರೆ. ಇನ್ನು ರಾಜ ಆ ಕಳ್ಳನ ಮುಖವನ್ನು ನೋಡಿದ ಕಾರಣ ಆಮೇಲೆ ಒಬ್ಬ ಕಳ್ಳನನ್ನು ಹಿಡ್ಕೊಂಬಂದರು. ನೋಡ್ತಾನೆ ರಾಜ, ಈ ಮುಖ ಅಲ್ಲ, ಏಕೆಂದರೆ ಸಾಕ್ಷಿಯನ್ನು ಸಹ ಕೊಡ್ತಾರೆ. ಏಕೆಂದರೆ ಆ ಸಾಕ್ಷಿಗಳು ಹೋಲ್ತಾ ಇರಲಿಲ್ಲ. ಏಕೆಂದರೆ ಇನ್ನು ಕಳ್ತನ ಮಾಡಲಿಕ್ಕೆ ಶಿಕ್ಷೆ ಕೊಡಬೇಕಾಗಿದೆ ಅಂದರೆ ಆ ವ್ಯಕ್ತಿಯನ್ನು ಕರೆಕ್ಟಾಗಿ ಸಾಕ್ಷಿಯನ್ನು ಯಾರೂ ತಂದುಕೊಡಲಿಲ್ಲ. ಆದರೂ ರಾಜ ಇನ್ನು ಈ ಶಿಕ್ಷೆ ಕೊಡಲೇಬೇಕಾಗಿದೆ ಅಂದಮೇಲೆ ಆ ವ್ಯಕ್ತಿಯನ್ನು ಜೈಲಿಗೆ ಕಳಿಸಲಾಗ್ತದೆ. ಆಗ ರಾಜ ಹೋಗಿ ಹೇಳ್ತಾನೆ ಆ ವ್ಯಕ್ತಿಗೆ, ನೀನು ಕಳ್ತನ ಮಾಡಿಲ್ಲ ಅಂತ ನನಗೆ ಗೊತ್ತು, ಏಕೆಂದರೆ ಆ ಕಳ್ಳ ನೀನಿಲ್ಲ, ನಾನು ಆ ಇನ್ನೊಬ್ಬ ಕಳ್ಳನನ್ನು ನೋಡಿದ್ದೀನಿ. ಆದರೂ ಸಹ ಎಲ್ಲ ಸಾಕ್ಷಿಗಳು ನಿನ್ನ ಪರವಾಗಿಯೇ ಇರೋದರಿಂದ ನಿನಗೆ ಶಿಕ್ಷೆ ಸಿಕ್ಕಿದೆ ಅಂಥೇಳಿ ರಾಜ ಹೇಳ್ತಾನೆ. ಆದರೆ ಒಂದು ವಿಚಾರ ನಾನು ನಿನಗೆ ತಿಳಿಸ್ಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಬಯಸ್ತೀನಿ. ನೀನು ಎಂದಾದರೂ ತಪ್ಪು ಕೆಲಸ ಮಾಡಿದ್ದೇನಪ್ಪ, ಪಾಪಕರ್ಮ ಮಾಡಿದ್ದೆ, ಆ ಸಮಯದಲ್ಲಿ ನೀನು ಬಚಾವಾಗಿ ಆ ಸಮಯದಲ್ಲಿ ನಿನಗೆ ಶಿಕ್ಷೆ ಸಿಕ್ಕಿರಲಿಕ್ಕಿಲ್ಲ, ಆ ಥರ ಎಂದಾದರೂ ಘಟನೆ ಆಗಿದ್ದೇನೋ ಅಂತ ರಾಜ ಕೇಳ್ತಾನೆ ಆ ಕಳ್ಳನಿಗೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಈ ಬಾರಿ ನಾನು ಯಾವುದೇ ರೀತಿಯಾದಂತಹ ಕಳ್ತನ ಮಾಡಿರಲಿಲ್ಲ, ಆದರೆ ನಾನು ಜೀವನದಲ್ಲಿ ಕೆಟ್ಟ ಕೆಲಸ ಮಾಡ್ತಾಯಿದ್ದೆ, ಪಶ್ಚಾತ್ತಾಪ ಪಡ್ತಾಯಿದ್ದೆ. ಈ ಬಾರಿ ನಾನು ಹೆಂಗೆ ಸಿಕ್ಕಾಕ್ಕೊಂಡೆ ನನಗೆ ಗೊತ್ತಾಗ್ತಿಲ್ಲ ಅಂತ ಆಗ ಹೇಳ್ತಾನೆ. ಆಗ ರಾಜನಿಗೆ ಒಳಗೆ ಶಾಂತಿ ಅನ್ನಿಸ್ತದೆ. ಸಮಯ ಏನು ಮಾಡಿದೆ, ಅವನಿಗೆ ನ್ಯಾಯ ಒದಗಿಸಿದೆ. ನೋಡಿ, ಆ್ಯಕ್ಚುಲಿ ಅವನು ಈಗ ಕಳ್ತನ ಮಾಡಿಲ್ಲ, ಇನ್ನೊಬ್ಬ ಮಾಡಿದ್ದಾನೆ, ಆದರೆ ಇವನು ಸಿಕ್ಕಾಕ್ಕೊಂಡಿದ್ದಾನೆ ಅಂದರೆ ಅವನು ಯಾವುದೋ ಕೆಲವೊಂದು ಪಾಪಕರ್ಮಗಳನ್ನು ಮಾಡಿರೋದ್ರಿಂದ ಈಗ ಸುಮ್ಮನೆ ಸಿಕ್ಕಾಕ್ಕೊಂಡಿದ್ದಾನೆ ಅವನು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಡ್ರಾಮನೂ ಸಹ ಕಲ್ಯಾಣಕಾರ ಆಗಿದೆ. ಏಕೆಂದರೆ ಡ್ರಾಮಾ ಪರ್ಫೆಕ್ಟಾಗಿ ನ್ಯಾಯವನ್ನು ಒದಗಿಸ್ತದೆ. ಇನ್ನು ಡ್ರಾಮಾ ಅನೇಕ ಬಾರಿ ಕ್ಷಮೆಯನ್ನು ಸಹ ಮಾಡ್ತದೆ, ಸಮಯವನ್ನು ಕೊಡ್ತದೆ, ಚಾನ್ಸ್ ಕೊಡ್ತದೆ. ಆದರೂ ಸಹ ನಾವು ಒಪ್ಕೊಳ್ಳಿಲ್ಲ, ನಾವು ಬದಲಾಗಲಿಲ್ಲ ಅಂದರೆ ಪರಮಾತ್ಮನ ಶ್ರೀಮತವನ್ನು ನಾವು ಬಾರಿಗೂ ಅವಜ್ಞೆ ಮಾಡ್ತೀವಿ ಅಂದರೆ ಆಗ ಡ್ರಾಮಾ ನಂಬಿಕಸ್ಥ ಆಗಿ ಪ್ರಾಮಾಣಿಕ ಆಗಿ ನ್ಯಾಯವನ್ನು ಒದಗಿಸ್ತದೆ. ಡ್ರಾಮಾ ಅವಶ್ಯವಾಗಿ ನಮಗೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಚಾನ್ಸನ್ನು ಕೊಡ್ತದೆ, ಆದರೆ ಸ್ವಲ್ಪ ಸಮಯ ಕೊಡುತ್ತೆ, ಅದರ ನಂತರ ಕೊಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಬಾಬಾರವರು, ಸಮಯ ಅನ್ನೋದು ಭಾಳಷ್ಟು ಶಕ್ತಿಶಾಲಿಯಾಗಿದೆ. ಏಕೆಂದರೆ ಸಮಯದ ಮುಂದೆ ಯಾರು ನಿಲ್ಲಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಶ್ಚಿಂತ ಸ್ಥಿತಿ ಇರ್ತದೆ. ಯಾರು ನಿಶ್ಚಯ ಬುದ್ಧಿಯಾಗಿರ್ತಾರೆ ಅವರು ನಿಶ್ಚಿತ ಭಾವಿ ಅನ್ನೋದನ್ನು ಏನಾಗುತ್ತೆ ಅದು ಒಳ್ಳೆಯದನ್ನು ತಿಳ್ಕೊಂಡಿರ್ತಾರೆ. ಇನ್ನು ಎರಡನೇದು ನಿಶ್ಚಿಂತ ಸ್ಥಿತಿಯನ್ನು ಹೊಂದಿರ್ತಾರೆ. ಇನ್ನು ಬ್ರಹ್ಮ ಬಾಬಾರವರ ಒಂದು ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಂಡಾಗ ಬ್ರಹ್ಮ ಬಾಬರಿಗೆ ವಿಷ್ಣುವಿನ ಸಾಕ್ಷಾತ್ಕಾರ ಆಗಿತ್ತು. ಆ ಸಮಯದಲ್ಲಿ ಬ್ರಹ್ಮ ಬಾಬಾರವರ ಮುಂದೆ ಯಾವುದೇ ಜ್ಞಾನ ಸ್ಪಷ್ಟತೆ ಇರಲಿಲ್ಲ. ಅವರಿಗೆ ಯಾವಾಗ ವಿನಾಶದ ಸಾಕ್ಷಾತ್ಕಾರ ಆಯಿತು, ಸ್ವರ್ಗದ ಸಾಕ್ಷಾತ್ಕಾರ ಆಯಿತು, ವಿಷ್ಣುವಿನ ಸಾಕ್ಷಾತ್ಕಾರ ಆಯಿತು,
ಬರೀ ಅಷ್ಟಕ್ಕೆ ಅವರೇನಾದರೂ ಭಾಳಷ್ಟು ನಿಶ್ಚಯ ಬುದ್ಧಿ ಆಗಿಬಿಟ್ರು ಬ್ರಹ್ಮ ಬಾಬರವರು. ಅವ್ರಿಗಿನ್ನೂ ಸ್ಪಷ್ಟವಾಗಿ ಜ್ಞಾನನೇ ಸಿಕ್ಕಿರಲಿಲ್ಲ. ಅವರು ನಿಶ್ಚಿತ ಭಾವಿ ಮುಂದೆ ಏನಾಗುತ್ತೆ ಅನ್ನೋದು ತಿಳ್ಕೊಂಬಿಟ್ರು, ಅದರಲ್ಲೂ ನಿಶ್ಚಯವನ್ನು ತಿಳ್ಕೊಂಬಿಟ್ರು. ಆಮೇಲೆ ಇನ್ನು ಪರಮಾತ್ಮನೇ ಬಂದಿದ್ದೇನೆ ಅಂತ ನಿಶ್ಚಯವನ್ನು ಮಾಡ್ಕೊಂಬಿಟ್ರು. ಅವ್ರಿಗೇನೆಂದರೆ ಮುಂದಿನ ಒಂದು ಏನು ಜ್ಞಾನ ಇದೆ, ಜ್ಞಾನದಲ್ಲಿ ಏನು ವಿಶಾಲತೆ ಇದೆ ಅನ್ನೋದು ಬ್ರಹ್ಮಬಾಬರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವರು ತಮ್ಮ ಪಾರ್ಟ್ನರ್ ಹತ್ರ ಹೋಗಿ, ನಾನು ಇನ್ನು ವ್ಯಾಪಾರ ಮಾಡೋದಿಲ್ಲ, ನಾನು ವಾಪಸ್ ತೆಗೆದುಕೊಳ್ತೀನಿ, ನಾನು ಪಾರ್ಟ್ನರ್ಶಿಪ್ ಅಂತ ಹೇಳಿಬಿಟ್ರು. ನೋಡಿ, ಅಷ್ಟು ನಿಶ್ಚಯ ಬುದ್ಧಿಯಿಂದ ಬ್ರಹ್ಮಬಾಬರವರು ಮುಂದೆ ಈ ಸಂಸ್ಥೆಯನ್ನು ಬೆಳೆಸ್ತಾ ಹೋದರು. ಹಾಗಾಗಿ ಇಲ್ಲಿ ಬ್ರಹ್ಮಬಾಬರವರು ಸಹ ಹೋಗಿ ಪರ್ಸ್ನಲ್ಲಾಗಿ ಆ ಪಾರ್ಟ್ನರ್ಗೆ ಹೋಗಿ ಜಸ್ಟ್ ಒಂದೇ ಮಾತು ಹೇಳಿದ್ರು ಅಷ್ಟೇ. ಆದರೆ ನಾವು ಸಮಾನಾಗಿ ಹಂಚ್ಕೊಳ್ಳೋಣ, ಹಿಂಗೆ ಇರಲಿ ಹಂಗೆ ಇರಲಿ ಅಂತೇಳಿ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂತ ತಿಳ್ಕೊಂಬಿಟ್ರು. ಬ್ರಹ್ಮಬಾಬರವರು ಒಂದು ಪತ್ರ ಬರುತ್ತಾನೆ, ಅಂದರೆ ನನ್ನ ಪಾರ್ಟ್ನರ್ಶಿಪ್ಪಿಗೆ ವಿನಾಶಿಯಾದಂತಹ ಸಂಪತ್ತು ಸಿಕ್ತು, ನನಗೆ ಪರಮಾತ್ಮ ಸಿಕ್ಕ ಅಂತೇಳಿ ಬರೆದಿರ್ತಾರೆ ಅವರು. ಇನ್ನು ಬಾಬಾರವರ ಸ್ಥಳದಲ್ಲಿ ನಾವೇನಾದರೂ ಇದ್ದಿದ್ದರೆ ನಾವೇನು ಮಾಡ್ತಿದ್ವಿ, 10 ಬಾರಿ ಲೆಕ್ಕವನ್ನು ಮಾಡ್ಕೊಳ್ತಾಯಿದ್ವಿ. ನಮಗೆ ಎಷ್ಟು ಲಾಭ ಬರ್ತದೆ, ಎಷ್ಟು ನಮ್ಮದು ಪಾರ್ಟ್ನರ್ಶಿಪ್ ಭಾಗ ಇದೆ, ಅದನ್ನು ಲೆಕ್ಕ ಹಾಕ್ತಾ 10 ಸಲ ಅಲ್ಲ 20 ಸಲ ಲೆಕ್ಕ ಹಾಕ್ತಿದ್ವಿ. ಆದರೆ ಬಾಬಾ ಅವ್ರಿಗೆ ನಿಶ್ಚಯ ಬಂದುಬಿಟ್ಟಿತ್ತು, ಬ್ರಹ್ಮಬಾಬರಿಗೆ, ಇನ್ನು ಶಿವಬಾಬಾ ಬಂದಿದ್ದಾರೆ ಅಂದಮೇಲೆ ನನಗೆ ಅವಶ್ಯವಾಗಿ ಈ ಕೆಲಸವನ್ನು ಬಿಟ್ಬಿಡಬೇಕು, ಬಾಬಾ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ. ಆಮೇಲೆ ಡ್ರಾಮನೂ ಸಹ ನಮಗೆ ನ್ಯಾಯ ಒದಗಿಸ್ತದೆ. ಸಪೋಸ್ ಯಾರಾದರೂ ನಮಗೆ ಮೋಸ ಮಾಡಿದರೆ ಅದು ಇಂದಲ್ಲ ನಾಳೆ ಏನಾಗ್ತದೆ, ಆ ಒಂದು ಶೇರ್ ನಮಗೆ ಅವಶ್ಯವಾಗಿ ನಮಗೆ ಬಂದೇ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಡ್ರಾಮಾ ಕಲ್ಯಾಣಕಾರಿಯಾಗಿದೆ, ಡ್ರಾಮಾ ಪ್ರಾಮಾಣಿಕವಾಗಿದೆ. ಹಾಗಾಗಿ ಇಲ್ಲಿ ಬ್ರಹ್ಮಬಾಬರ ಜೀವನ ಚರಿತ್ರೆಯಲ್ಲಿ ನಾವು ಕಾಣ್ಬೋದು, ಅವ್ರ ಪಾರ್ಟ್ನರ್ಶಿಪ್ ಅವರಿಗೆ ಇಷ್ಟೇ ಕೊಡಿ ಇಷ್ಟೇ ಬಿಡಿ ಅಂತ ಹೇಳಿಲ್ಲ. ಯಾಕೆಂದರೆ ಅವರಿಗೆ ಒಂದು ನಿಶ್ಚಿಂತ ಭಾವನೆ ಇತ್ತು, ನಿಶ್ಚಲ ಭಾವನೆ ಇತ್ತು, ನನ್ನದೇನಿದೆ ಅದು ನನಗೆ ಬಂದೇ ಬರ್ತದೆ ಅಂತ. ಇದು ಸಹ ನಿಶ್ಚಯ ಬುದ್ಧಿ ವಿಜಯಂತಿಯ ಒಂದು ಸಂಕೇತವಾಗಿದೆ. ಇನ್ನು 3ನೇ ಲಕ್ಷಣ ಆಗಿದೆ ನಶೆ. ಇನ್ನು ಯಾರು ನಿಶ್ಚಯ ಬುದ್ಧಿಯಾಗಿರ್ತಾರೆ ಅವರಿಗೆ ಅಲೌಕಿಕವಾದಂಥ ನಶೆ ಇರ್ತದೆ. ಏಕೆಂದರೆ ಸಮಯನೂ ಸಹ ಪ್ರಾಮಾಣಿಕ ಇದೆ, ಡ್ರಾಮನೂ ಸಹ ಪ್ರಾಮಾಣಿಕ ಇದೆ, ಸಮಯ ಯಾರೊಂದಿಗೂ ಅನ್ಯಾಯ ಮಾಡೋದಿಲ್ಲ, ಇದೆಲ್ಲದನ್ನು ಸಹ ಅವ್ರು ತಿಳ್ಕೊಂಡಿರ್ತಾರೆ. ಅವಶ್ಯವಾಗಿ ಕರ್ಮದ ಫಲ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ನಿಶ್ಚಯ ಬುದ್ಧಿಗಳು ತಿಳ್ಕೊಂಡಿರ್ತಾರೆ. ಹಾಗಾಗಿ ಅಂಥವ್ರು ಏನಾಗಿರ್ತಾರೆ, ಯಾವಾಗಲೂ ಖುಷಿ ನಶೆಯಲ್ಲಿ ಯಾವಾಗಲೂ ಇರ್ತಾರೆ. ಅವರಿಗೆ ಆತ್ಮಿಕ ಒಂದು ನಶೆ ಇರ್ತದೆ, ಆಂತರಿಕವಾಗಿ ಒಂದು ಖುಷಿ ಇರ್ತದೆ. ಅವರಿಗೆ ಯಾವುದೂ ಅನ್ಯಾಯ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಯಾರಿಗೂ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಡ್ರಾಮಾ ಕಲ್ಯಾಣಕಾರಿಯಾಗಿದೆ. ಕೆಲವರು ಅಹಂಕಾರದಲ್ಲಿ ಭಾಳಷ್ಟೇ ಇರ್ತಾರೆ, ಆದರೆ ಅಹಂಕಾರದ ನಶೆ ಇರೋದಿಲ್ಲ, ಆತ್ಮಿಕ ನಶೆ ಇರಬೇಕಾಗ್ತದೆ. ಇನ್ನು ಯಾರು ಆತ್ಮಿಕ ನಶೆ ಹೊಂದಿರ್ತಾರೋ ಅವರಿಗೆ ನಿರಭಿಮಾನಿ ಸ್ಥಿತಿಯಲ್ಲಿ ಇರ್ತಾರೆ. ಅವರು ಪ್ರತಿಯೊಂದು ಆತ್ಮಕ್ಕೂ ಸಹ ಒಂದು ಸನ್ಮಾನವನ್ನು ಕೊಡ್ತಾ ಇರ್ತಾರೆ. ಇನ್ನು ಯಾರು ಅಹಂಕಾರದ ನಶೆಯಲ್ಲಿ ಇರ್ತಾರೋ ಅವರು ಇನ್ನೊಬ್ಬರಿಗೆ ಅಪಮಾನವನ್ನು ಮಾಡಲಿಕ್ಕೆ ಹೇಸೋದಿಲ್ಲ. ಆದರೆ ಯಾರೊಳಗೆ ಆತ್ಮಿಕ ನಶೆ ಇರ್ತದೆ ಅವರು ಎಂದಿಗೂ ಯಾರಿಗೂ ಅಪಮಾನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಅವರು ಬಹಳಷ್ಟು ನಿರಭಿಮಾನಿಯಾಗಿರ್ತಾರೆ. ಇನ್ನು ನಿರ್ಮಾಣತೆಯ ಜೊತೆಗೆ ಪ್ರತಿಯೊಬ್ಬರಿಗೂ ಸಹ ಅವರು ಭಾಳ ಸ್ನೇಹ ಪ್ರೀತಿಯಿಂದ ವರ್ತನೆಯನ್ನು ಮಾಡ್ತಾರೆ. ಇದು ನಿಶ್ಚಯ ಬುದ್ಧಿಯಾದಂತಹ ಅವರ ಒಂದು ಲಕ್ಷಣ ಆಗಿದೆ. ಇನ್ನು ಬ್ರಹ್ಮಬಾಬರ ಜೀವನ ಚರಿತ್ರೆಯಲ್ಲಿ ನಾವು ನೋಡಿದ್ದೀವಿ, ಬೆಗ್ಗರಿ ಪಾರ್ಟ್ ಬಂತು, ಅನೇಕ ಪರಿಸ್ಥಿತಿಗಳು ಬಂತು. ಆದರೂ ಸಹ ಬ್ರಹ್ಮಬಾಬರವರಿಗೆ ಶಿವಬಾಬಾವರ ಬಗ್ಗೆ ಒಂದು ಅಂಶವೂ ಒಂದು ಸ್ವಲ್ಪವೂ ಸಹ ಅವ್ರಿಗೇನಾಗಲಿಲ್ಲ, ಎಂದಿಗೂ ಸಂಶಯ ಬರಲಿಲ್ಲ. ಯಾವಾಗಲೂ ಸಹ ನಶೆ ಇತ್ತು. ಬೆಗ್ಗರಿ ಪಾರ್ಟ್ ನಡೀತಾ ಇದೆ, ಆಗಲೂ ಸಹ ಬ್ರಹ್ಮಬಾಬರು ಹೇಳ್ತಿದ್ರಂತೆ, ಬೆಗ್ಗರಿ ಪಾರ್ಟ್ ಇದ್ದರೂ ಸಹ ಅವರಿಗೆ ನೋಡಿ ಎಷ್ಟು ಪರಿಸ್ಥಿತಿ ವಿಚಿತ್ರವಾಗಿತ್ತಂದರೆ, ಯಾವುದೇ ಧಾನ್ಯಗಳಾಗಲಿ ಆಹಾರದ ಪದಾರ್ಥಗಳಿಲ್ಲ. ಆದರೂ ಬ್ರಹ್ಮಬಾಬರು ಮಕ್ಕಳಿಗೆ ಹೇಳ್ತಿದ್ರಂತೆ, ಮಕ್ಕಳೇ ಈಗ ನೀವು ಪೇಪರಲ್ಲಿ ಹಾಕ್ಸಿ, ಬ್ರಹ್ಮಕುಮಾರಿಯರು ಏನಿದ್ದಾರೆ ಅವರು ರಿಚೆಸ್ಟ್ ಇನ್ ದ ವರ್ಲ್ಡ್, ಇಡೀ ವಿಶ್ವದಲ್ಲಿ
ಶ್ರೀಮಂತರು ಅಂತ ಪೇಪರಲ್ಲಿ ಹಾಕ್ಸಿ ಅಂತ ಹೇಳ್ತಿದ್ರಂತೆ. ನೋಡಿ, ಒಂದು ಕಡೆ ಬಿಗ್ಗರಿ ಪಾರ್ಟ್ ನಡೀತಾ ಇದೆ, ಆದರೆ ಬ್ರಹ್ಮಬಾಬರ ನಶೆ ಆಗಿದೆ. ಆಗ ಮಕ್ಕಳು ಕೇಳ್ತಿದ್ರಂತೆ, ಅದು ಹೆಂಗೆ ಬಾಬಾ ನಾವು ರಿಚೆಸ್ಟ್ ಆಗಿದ್ದೀವಿ, ನಮ್ಮ ಹತ್ರ ಏನೂ ಇಲ್ಲಲ್ಲ ಅಂತ. ಅದಕ್ಕೆ ಬಾಬಾ ಹೇಳಿದ್ರಂತೆ, ನಮ್ಮಲ್ಲಿ ಜ್ಞಾನದ ಒಂದು ಸಂಪತ್ತಿಲ್ವಾ, ಯೋಗದ ಸಂಪತ್ತಿಲ್ವಾ, ಗುಣದ ಸಂಪತ್ತಿಲ್ವಾ, ಶಕ್ತಿಯ ಸಂಪತ್ತೇ ಇಲ್ವಾ, ಹಾಗಾಗಿ ನಾವು ಭಾಳಷ್ಟು ರಿಚೆಸ್ಟ್ ಆಗಿದ್ದೀವಿ, ಇಡೀ ವಿಶ್ವದಲ್ಲಿ ಶ್ರೀಮಂತರಾಗಿದ್ದೀವಿ ಅಂತ ಬಾಬಾ ಅವರು ಹೇಳ್ತಾಯಿದ್ರು ಮಕ್ಕಳಿಗೆ. ಆದರೆ ಇತ್ತೀಚಿನ ಮನುಷ್ಯರಲ್ಲಿ ನೋಡಿ ಎಷ್ಟೊಂದು ಅಹಂಕಾರ ಇದೆ. ಅದಕ್ಕೆ ಹೇಳ್ತಾರ್ತಾನೆ, ಒಂದು ಇಲಿಗೆ ಅರಿಶಿಣದ ಕೊಂಬು ಸಿಕ್ಕರೆ ಸಾಕು ನಾನು ಪಂಡಿತ ಅಂತ ತಿಳ್ಕೊಂಬಿಡ್ತಂತೆ. ಹಾಗಾಗಿ ಅಹಂಕಾರ ಇರ್ತಕ್ಕಂಥವ್ರು ಬಹಳಷ್ಟು ಜನರಿಗೆ ಅಪಮಾನ ಮಾಡ್ತಾರೆ. ಅವರು ಇನ್ನೊಬ್ಬರನ್ನ ಕೀಳು ಅಂತ ತಿಳ್ಕೊಳ್ತಾರೆ. ಹಾಗಾಗಿ ಅಪಮಾನ ಅಂತ ಅವರ ಅಪಮಾನವನ್ನು ಮಾಡ್ತಾರೆ. ಅವರು ಯಾರೂ ನಿಶ್ಚಯ ಬುದ್ಧಿ ಆತ್ಮರಾಗಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲಿ ದೇಹಾಭಿಮಾನ ಇದೆ ಅಲ್ಲಿ ನಿಶ್ಚಯ 0 ಇರ್ತದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನಿಶ್ಚಿತ ಭಾವಿಯನ್ನು ಅರ್ಥ ಮಾಡಿಕೊಂಡು ನಶೆಯನ್ನು ಹೆಚ್ಚು ಮಾಡ್ಕೋಬೇಕಾಗ್ತದೆ. ಇನ್ನು 4ನೇ ಲಕ್ಷಣ ಆಗಿದೆ ವಿಜಯಂತಿ, ವಿಜಯವನ್ನು ಪಡ್ಕೊಳ್ತಕ್ಕಂಥದ್ದು, ಪ್ರತಿಯೊಂದು ವಿಷಯದಲ್ಲಿ ವಿಜಯವನ್ನು ಪಡ್ಕೊಳ್ತಕ್ಕಂಥದ್ದು. ಇನ್ನು ಈ 3 ಲಕ್ಷಣಗಳಿದ್ಮೇಲೆ 4ನೇದು ವಿಜಯಂತಿ ಅವಶ್ಯವಾಗಿ ಆಗೇ ಆಗ್ತದೆ. ಇನ್ನು ಈ ಮೂರರಲ್ಲಿ ಏನಾದರೂ ಪರ್ಸೆಂಟೇಜ್ ಇದೆ ಅಂದರೆ ವಿಜಯ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ನಿಶ್ಚಿತ ಭಾವಿ, ನಿಶ್ಚಿಂತತೆ ಮತ್ತು ನಶೆ, ಈ 3 ಪಾಯಿಂಟ್ ಇದ್ದರೆ ವಿಜಯ ಅವಶ್ಯವಾಗಿ ನಮಗೆ ವಿಜಯ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ 4 ಲಕ್ಷಣಗಳು ಇದ್ದಾಗ ನಾವು ನಿಶ್ಚಯ ಬುದ್ಧಿ ವಿಜಯಂತಿ ಆಗಿಬಿಡ್ತೀವಿ. ಈ 4 ಲಕ್ಷಣಗಳಿಲ್ಲ ಅಂದರೆ ನಾವು ಸೋಲಲಿಕ್ಕೆ ಸಾಧ್ಯತೆ ಇದೆ. ನಿಶ್ಚಿತ ಭಾವಿ ಏನಾಗ್ತದೆ ಅದು ಕಲ್ಯಾಣತೆ ತಿಳ್ಕೊಳ್ಳೋದು 1ನೇ ಲಕ್ಷಣ. 2ನೇದು ನಿಶ್ಚಿಂತ ಸ್ಥಿತಿ, 3ನೇದು ನಶೆ, ಆತ್ಮಿಕ ನಶೆ, 4ನೇದಾಗಿದೆ ಕೊನೆಯದಾಗಿ ಸಫಲತೆ ಅಥವಾ ವಿಜಯವನ್ನು ಪಡ್ತಕ್ಕಂಥದ್ದು. ಹಾಗಾಗಿ ಬಾಬಾರವರು ಹೇಳ್ತಾರೆ, ನಿಮ್ಮ ಮೇಲೆ ನಂಬಿಕೆ ಇರಲಿ, ಪರಮಾತ್ಮನ ಮೇಲೆ ನಂಬಿಕೆ ಇರಲಿ, ಮತ್ತು ವಿಶ್ವ ನಾಟಕದಲ್ಲಿ ನಂಬಿಕೆ ಇರಲಿ, ಮತ್ತು ಪರಿವಾರದಲ್ಲಿ ನಂಬಿಕೆಯೂ ಸಹ ಇರಲಿ. ಇಷ್ಟು ನಾವು ನಿಶ್ಚಯವನ್ನು ಹೊಂದಿದಾಗ ನಮ್ಮಲ್ಲಿ ಎಂದಿಗೂ ಸಹ ವ್ಯರ್ಥ ಸಂಕಲ್ಪಗಳು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥವ್ರಿಗೆ ಮಾತ್ರ ನಿಶ್ಚಯ ಬುದ್ಧಿ ವಿಜಯಂತಿ ಅಂತ ಕರೆಯಲಾಗ್ತದೆ. ಅರ್ಜುನನಿಗೆ ಭಾಳಷ್ಟು ಸಂಶಯಗಳಿದ್ವು. ಎಲ್ಲಿವರೆಗೂ ನಿಶ್ಚಯ ಬುದ್ಧಿ ಆಗೋದಿಲ್ವೋ ಅಲ್ಲಿವರೆಗೂ ನಾವು ವಿಜಯವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನೋಡಿ, ಯಾವಾಗ ನಿಶ್ಚಯ ಇರೋದಿಲ್ಲ ಆವಾಗ ಅವ್ರ ಮನಸ್ಸಿನಿಂದಲೇ ಸೋತೋಗ್ಬಿಡ್ತಾರೆ. ಇನ್ನು ಯಾವಾಗ ನಾವು ನಿಶ್ಚಯ ಬುದ್ಧಿ ಆಗ್ತೀವಿ ಆವಾಗ ವಿಜಯ ಅವಶ್ಯವಾಗಿ ನಮಗೆ ಸಿಕ್ಕೇ ಸಿಗ್ತದೆ. ಮಹಾಭಾರತದಲ್ಲಿ ತೋರಿಸಲಾಗಿದೆ, ದ್ರೌಪದಿಯು ಕೃಷ್ಣನನ್ನು ತನ್ನ ಸಖ ಅಥವಾ ಗೆಳೆಯನಾಗಿ ಅವಳು ಸ್ವೀಕರಿಸಿದ್ಲು. ಇನ್ನು ವಸ್ತ್ರಾಪರಣ ಆಗುವಾಗ ಆ ಭಗವಂತನನ್ನು ಕರೆದ್ಲು, ಕೃಷ್ಣ ಅಂತ ಭಗವಂತನನ್ನು ನಂಬಿರೋ ಕಾರಣ. ಹಾಗಾಗಿ ತನ್ನ ಮಾನ ರಕ್ಷಣೆ ಕರಿತಾ ಇದ್ದಾಗ ಇನ್ನು ತನ್ನ ಆ ಸೀರೆಯನ್ನು ಇಟ್ಕೊಂಡಿದ್ಲು, ಒಂದು ಸೆರಗನ್ನು ಇಟ್ಕೊಂಡಿದ್ಲು. ಆದರೂ ಸಹ ಭಗವಂತನಿಗೆ ಮೊರೆ ಇಡ್ತಾಯಿದ್ಲು, ರಕ್ಷಣೆ ಮಾಡು ಅಂತ. ಏಕೆಂದರೆ ಒಂದು ಕಡೆ ತನ್ನ ನಿಶ್ಚಯನೇ ಇತ್ತು, ಏಕೆಂದರೆ ತನ್ನ ಸೆರಗನ್ನು ತಾನು ಇಟ್ಕೊಂಡಿದ್ದಾಳೆ, ಅವನು ಎಳಿತಾ ಇದ್ದಾನೆ, ಆದರೆ ಅದನ್ನು ಬಿಟ್ಟಿಲ್ಲ ಅವಳು. ತನ್ನ ಮೇಲೆ ಅವಳಿಗೆ ತಾನು ನಿಶ್ಚಯ ಇದೆ, ಜೊತೆಗೆ ಪರಮಾತ್ಮನೂ ಸಹಾಯ ಮಾಡ್ತಾನೆ ನಿಶ್ಚಯ ಇದೆ. ಹಾಗಾಗಿ ಅಲ್ಲೇನಾಯಿತು, ಅವಳ ಮಾನ ರಕ್ಷಣೆ ಆಯಿತು. ಅವಳೇನಾದರೂ ತನ್ನ ಸೆರಗನ್ನು ಬಿಟ್ಟಿದ್ರೆ ಆವಾಗ ಇಡೀ ಒಂದು ಸೀರೆ ಕೆಳಗೆ ಬಿದ್ದೋಗ್ಬಿಡ್ತಿದ್ದು, ಅವಳಿಗೆ ಭಾಳಷ್ಟು ಅವಮಾನ ಆಗಿಬಿಡ್ತಿತ್ತು. ಅದಕ್ಕೋಸ್ಕರ ಇಲ್ಲಿ ವಿಶ್ವಾಸ, ನಂಬಿಕೆ, ಒಂದು ಕಡೆಗೆ ಭಗವಂತನ ನಂಬಿಕೆನೇ ಇತ್ತು, ಇನ್ನೊಂದು ಕಡೆಗೆ ತನ್ನ ನಂಬಿಕೆನೂ ಸಹ ಇತ್ತು. ಏಕೆಂದರೆ ತನ್ನ ಒಂದು ರಕ್ಷಣೆನೂ ಸಹ ಅವಳು ಮೊದಲು ಮಾಡ್ಕೊಂಡ್ಲು ತಾನೆ. ತನ್ನ ಸೆರಗನ್ನು ಬಿಗಿಯಾಗಿ ಇಟ್ಕೊಂಡಿದ್ಲು, ಏಕ್ದಮ್ ಬಿಡಲಿಲ್ಲ. ಬಿಟ್ಟಿದ್ರೆ ಎಲ್ಲ ಸೀರೆ ಹೊರಟೋಗ್ಬಿಡ್ತಿತ್ತು. ಆಮೇಲೆ ನಮ್ಮಲ್ಲಿ ನಾವು ಒಂದು ದೃಢತೆ ಇತ್ತು, ನಿಶ್ಚಯ ಇತ್ತು ಅಂದಮೇಲೆ ಭಗವಂತ ನಮಗೆ ಅವಶ್ಯವಾಗಿ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ದ್ರೌಪದಿ ನಮಗೆ ಸಾಕ್ಷಿಯಾಗಿದ್ದಾಳೆ. ಹಾಗಾಗಿ ನಂಬಿಕೆ ಅಂದರೆ ಮೊದಲು ನಮ್ಮ ನಂಬಿಕೆಯನ್ನು ಇಟ್ಕೊಂಡು ಪೂರ್ಣವಾಗಿ ಸಮರ್ಪಣೆ ಆಗಿ ಭಗವಂತನಿಗೆ.
ಏ ಭಗವಂತ, ಇನ್ನು ರಕ್ಷಣೆ ನಿಂದು, ನಾನಂತೂ ಬಿಗಿಯಾಗಿ ಇಟ್ಕೊಂಡಿದ್ದೀನಿ ನನ್ನ ಸರಿಗನ್ನು, ಇನ್ನು ಅದರ ರಕ್ಷಣೆ ಮಾಡ್ತಕ್ಕಂಥದ್ದು ನಿನ್ನದು. ಹಾಗೆ ಎಲ್ಲಿವರೆಗೂ ನಾವು ಸಂಪೂರ್ಣವಾಗಿ ಭಗವಂತ ನೀನೇ ನನ್ನ ರಕ್ಷಣೆ ಮಾಡಬೇಕು ಅಂತ ಯಾವಾಗ ನಾವು ಒಪ್ಪಿಸ್ತೀವೋ ಆಗ ನಮಗೆ ರಕ್ಷಣೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಯಾವಾಗ ರಕ್ಷಣೆ ಸಿಗ್ತದೆ ಅಂದರೆ ಮೊದಲು ನಮ್ಮ ರಕ್ಷಣೆಯನ್ನು ಸ್ವಲ್ಪ ಮಾಡ್ಕೋಬೇಕಲ್ಲ. ಒಂದು ಹೆಜ್ಜೆ ರಕ್ಷಣೆ ಮಾಡಿಕೊಂಡ್ರೆ ಇನ್ನು ಮುಂದೆ 3 ಹೆಜ್ಜೆ ಆ ಭಗವಂತನ ರಕ್ಷಣೆ ನಮಗೆ ಸಿಗ್ತದೆ. ಹಾಗಾಗಿ ನಾವು ಹನುಮಂತನಂತೆ ಸದಾ ವಿಜಯ ಆಗಲಿಕ್ಕೆ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಏಕೆಂದರೆ ಹನುಮಂತನ ಒಂದು ಹೃದಯದಲ್ಲಿ ಯಾವಾಗಲೂ ರಾಮ ಇರ್ತಾನೆ ಅಂತ ತೋರಿಸ್ತಿರ್ತಾನೆ. ಇದು ಪರಮಾತ್ಮನ ಪ್ರತೀಕವಾಗಿದೆ. ಹಾಗಾಗಿ ಅಂಥವ್ರಿಗೆ ಮಾತ್ರ ಏನಾಗ್ತದೆ, ಅವಶ್ಯವಾಗಿ ವಿಜಯ ಅವರು ಸಿಕ್ಕೇ ಸಿಗ್ತದೆ. ಓಂ ಶಾಂತಿ. ठीक है ना? अच्छा, ओम शांति.